ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಸ್ರೇಲ್ ಅಮೆರಿಕ ವರ್ಸಸ್ ಇರಾನ್ ನಡುವಿನ ಯುದ್ಧ ಇವತ್ತಿಗೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ಕಡೆಯಿಂದ ಇರಾನ್ ಅದಕ್ಕೆ ಆಪೋಸಿಟ್ ಎನ್ನುವ ರೀತಿಯಲ್ಲಿ 12 ರಾಷ್ಟ್ರಗಳಿದ್ದಾವೆ. ಇರಾನ್ ಸಾಕಷ್ಟು ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾವೆ. ಬೇರೆ ಬೇರೆ ರಾಷ್ಟ್ರಗಳು ಅಂದ್ರೆ ನೇರವಾಗಿ ದಾಳಿಯಲ್ಲಿ ಭಾಗಿಯಾಗಿದ್ದು ಇದೀಗ ಅಮೆರಿಕ, ಅದೇ ರೀತಿಯಾಗಿ ಇಸ್ರೇಲ್, ಅದರ ಜೊತೆಗೆ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಿರುವ ಕಾರಣಕ್ಕಾಗಿ ಆ ರಾಷ್ಟ್ರಗಳು ಕೂಡ ಇದೀಗ ಒಂದು ರೀತಿಯಲ್ಲಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತ್ಕೊಂಡಿದ್ದಾವೆ. ಅಥವಾ ಯಾವ ಸಂದರ್ಭದಲ್ಲಿ ಅವರು ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಇನ್ನುಳಿದಂತೆ ಬ್ರಿಟನ್, ಫ್ರಾನ್ಸ್ ಇಂತಹ ರಾಷ್ಟ್ರಗಳು ಕೂಡ ಪರೋಕ್ಷವಾಗಿ ಇಸ್ರೇಲ್ ಜೊತೆಗೆ ನಿಂತುಕೊಂಡಿದ್ದಾವೆ. ಬಂಧುಗಳೇ, ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ. ಪರಸ್ಪರ ದಾಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಸುದ್ದಿಯನ್ನ ಗಮನಿಸ್ತಾನೆ ಇದ್ದೀರಿ. ಅದು ಸದ್ಯಕ್ಕಂತೂ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವ್ರ ಮೇಲೆ ಇವ್ರು ದಾಳಿ ಮಾಡ್ತಿದ್ದಾರೆ, ಇವ್ರ ಮೇಲೆ ಅವ್ರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಮೆರಿಕ, ಇಸ್ರೇಲ್ ಇರಾನ್ ಮೇಲೆ ಕ್ಷಿಪಣಿಯ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಇರಾನ್ ನಲ್ಲಿ ಆ ಕಾರಣಕ್ಕಾಗಿ ಸಾಕಷ್ಟು ಹಾನಿ, ಸಾಕಷ್ಟು ಸಾವು ನೋವುಗಳೆಲ್ಲವೂ ಕೂಡ ಆಗ್ತಾ ಇದೆ. ಇರಾನ್ ಏನ್ ಮಾಡ್ತಾ ಇದೆ ಅಂದ್ರೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೆರಿಕದ ಸೇನಾ ನೆಲೆಗಳು ಗಲ್ಫ್ ರಾಷ್ಟ್ರಗಳು ಎಲ್ಲಿದ್ದಾವೆ ಅದರ ಮೇಲೆ ದಾಳಿ ಮಾಡ್ತಾ ಇದೆ. ಹಾಗೆ ಅಮೆರಿಕದ ರಾಯಭಾರ ಕಚೇರಿ ಎಲ್ಲೆಲ್ಲಿದೆ ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಅದರ ಮೇಲೆ ದಾಳಿ ಮಾಡ್ತಾ ಇದೆ. ತೈಲ ಸಂಗ್ರಹಗಾರ ಘಟಕಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಹಾಗೆ ಇಸ್ರೇಲ್ ಮೇಲೆ ಆರಾಮಾಗಿ ಕ್ಷಿಪಣಿ ದಾಳಿ ಮಾಡಬಹುದು. ಹೀಗಾಗಿ ಇಸ್ರೇಲ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಇರಾನ್ಗೆ ಈಗ ಸಪೋರ್ಟ್ ಆಗಿ ನಿಂತ್ಕೊಂಡಿರೋದು ಲೆಬನಾನ್ ನಲ್ಲಿ ಇರುವಂತಹ ಹೆಜ್ಬುಲ್ಲಾ ಸಂಘಟನೆ, ಉಗ್ರ ಸಂಘಟನೆ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಆ ಸಂಘಟನೆಯು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ತಿರುಗಿಸಿ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ಹೆಜ್ಬುಲ್ಲಾ ಉಗ್ರರು ಕೂಡ ಆ ಸಂದರ್ಭದಲ್ಲಿ ಸಾವನ್ನಪ್ತಾ ಇದ್ದಾರೆ. ಈ ರೀತಿಯಾಗೆಲ್ಲವೂ ಕೂಡ ಆಗ್ತಾ ಇದೆ. ಇಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಆಗಿರುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ, ಅಮೆರಿಕ ಹೇಳಿತ್ತು ನಿಮ್ಮ ರಕ್ಷಣೆಗೆ ನಾನು ಬದ್ಧ, ನಿಮ್ಮ ಜೊತೆಗೆ ನಾನು ನಿಂತುಕೊಳ್ತೀನಿ, ಹೀಗಾಗಿ ಸೇನಾ ನೆಲೆಯನ್ನ ನನಗೆ ಕೊಡಿ ಎನ್ನುವಂತ ರೀತಿಯಲ್ಲಿ. ಆದ್ರೆ ಈಗ ಅಮೆರಿಕಾಗೆ ಆ ಗಲ್ಫ್ ರಾಷ್ಟ್ರಗಳಿಗೆ ರಕ್ಷಣೆ ಕೊಡೋದಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಇದೊಂದು ರೀತಿಯಲ್ಲಿ ಅಮೆರಿಕಾಗೆ ಹಿನ್ನಡೆ, ಅಮೆರಿಕಾಗೆ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ರಾಷ್ಟ್ರಗಳ ವಿಚಾರದಲ್ಲೂ ಕೂಡ ಹೋಗಿ 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 ಮೂಗು ತೂರಿಸುವಂತ ಅಮೆರಿಕಾಗೆ ಇದೊಂದು ರೀತಿಯಲ್ಲಿ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಅದನ್ನೆಲ್ಲ ಬದಿಗಿಡೋಣ. ಅಪ್ಡೇಟ್ ಅನ್ನ ನೀವು ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸ್ತಾ ಇದ್ರಿ. ಇಲ್ಲಿ ಒಂದಷ್ಟು ವಿಶೇಷವಾದಂತ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಒಂದೇನಪ್ಪಾ ಅಂದ್ರೆ, ಸದ್ಯ ಇರಾನ್ ನಲ್ಲಿ ಆಗ್ತಿರುವಂತಹ ಧ್ವಂಸಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಇದೀಗ ಭಾರತಕ್ಕೂ ಕೂಡ ಇರಾನ್ ಶಾಕ್ ಕೊಟ್ಟಿದೆ. ಅದ್ಯಾವ ರೀತಿಯಲ್ಲಿ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಭಾರತಕ್ಕೂ ಮತ್ತೆ ಇರಾನ್ಗೆ ಇರುವಂತಹ ಅಸಲಿ ಸಮಸ್ಯೆ ಏನು? ಯಾಕಂದ್ರೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಇರಾನ್ನಿಂದ ದಾಳಿಗೆ ಒಳಗಾಗುವಂತ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಈ ಮೂಲಕ ಭಾರತ ಸ್ಪಷ್ಟವಾಗಿ ಇದೀಗ ಇಸ್ರೇಲ್ ಪಡೆಯ ಜೊತೆಗೆ ನಿಂತುಕೊಳ್ತಾ ಇದೆ. ಭಾರತ ಈ ನಿಲುವಿಗೆ ಯಾಕೆ ಬಂತು? ಭಾರತ ವಿದೇಶಾಂಗ ನೀತಿ ಯಾಕೆ ಈ ರೀತಿಯಾಗಿದೆ? ಅದನ್ನು ಕೂಡ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೀನು ಏನೇನಾಗ್ತಾ ಇದೆ ಅದೆಲ್ಲವನ್ನು ಕೂಡ ಒಟ್ಟಾರೆಯಾಗಿ ಗಮನಿಸ್ತಾ ಹೋಗೋಣ. ಮೊದಲು ಒಂದಷ್ಟು ವಿಚಾರಗಳಿಗೆ ಮೊದಲಿಗೆ ಬರ್ತೀನಿ. ಮೊದಲು ಎಲ್ಲ ಆಗ್ತಿದೆ ಒಂದು ಸಣ್ಣದಾಗಿ ನಿಮಗೆ ಇದು ಹಿಂದಿನ ಬೇರೆ ಬೇರೆ ವಿಡಿಯೋಗಳಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಏನ್ ನಡೀತಿದೆ ಜಗತ್ತಿನಲ್ಲಿ ಅಂತ ಹೇಳಿ ಮ್ಯಾಪ್ ಸಹಿತ ವಿವರಿಸಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಇರಾನ್ ಇದೆ, ಈ ಕಡೆ ನೀವು ಗಮನಿಸಿದಾಗ ಅಮೆರಿಕ ಇದೆ. ಹೆಚ್ಚು ಕಡಿಮೆ ಒಂದು 11ರಿಂದ 12,000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಎರಡು ರಾಷ್ಟ್ರಗಳಿಗೂ ಕೂಡ. ಹೀಗಾಗಿ ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ, ಅಮೆರಿಕಗೂ ಕೂಡ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ಹೀಗಾಗಿ ಅಮೆರಿಕ ಸುತ್ತಮುತ್ತ ಇರುವಂತಹ ಸೇನಾ ನೆಲೆಗಳ ಮೇಲೆ ಡಿಪೆಂಡ್ ಆಗಿದೆ. ಅಮೆರಿಕಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ, ಅಮೆರಿಕ ಈಗ ಹೊಸ ಹೊಸ ಕ್ಷಿಪಣಿಗಳನ್ನ ಕಂಡು ಹಿಡಿದಿದೆ. ಅವುಗಳು ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದ್ದಾವೆ. ಆದ್ರೂ ಕೂಡ ಸೇನಾ ನೆಲೆಗಳಿಂದ ದಾಳಿ ಮಾಡೋದು ಬಹಳ ಉತ್ತಮ ಎನ್ನುವ ಕಾರಣಕ್ಕಾಗಿ. ಇದು ಅರ್ಥ ಆಯ್ತಲ್ಲ, ಇರಾನ್ ಮತ್ತೆ ಅಮೆರಿಕದ ಡಿಸ್ಟೆನ್ಸ್ ವಿಚಾರ. ಇನ್ನೊಂದು ಇರಾನ್ ಹಾಗೆ ಇಸ್ರೇಲ್ ವಿಚಾರ. ಇದು ಇರಾನ್ ಇಸ್ರೇಲ್ಗೆ ಹೋಲಿಸ್ಕೊಂಡ್ರೆ ದೊಡ್ಡ ರಾಷ್ಟ್ರ. ಇಸ್ರೇಲ್ ನೋಡಿ ಒಂದು ಚಿಕ್ಕದಾಗಿರುವಂತಹ ರಾಷ್ಟ್ರ ಇದು. ಇಸ್ರೇಲ್ ಪಕ್ಕದಲ್ಲಿ ನಿಮಗೆ ಲೆಬನಾನ್ ಇದೆ, ಸಿರಿಯಾ, ಇರಾಕ್, ಜೋರ್ಡಾನ್, ಈ ಕಡೆ ಗಲ್ಫ್ ರಾಷ್ಟ್ರಗಳೆಲ್ಲವೂ ಕೂಡ ಬರುತ್ತೆ. ಸುತ್ತಮುತ್ತ ಮುಸ್ಲಿಂ ರಾಷ್ಟ್ರಗಳು, ಮಧ್ಯದಲ್ಲಿ ಇಸ್ರೇಲ್ ಇದೆ. ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ಸುನ್ನಿ ಮುಸ್ಲಿಮರು, ಇವರು ಇರಾನ್ ನಲ್ಲಿ ಇರುವಂತವರು ಶಿಯಾ ಮುಸ್ಲಿಮರು. ಸುನ್ನಿ ಮುಸ್ಲಿಮರು ಯಾರ ತಂಟೆಗೂ ಸಾಧಾರಣವಾಗಿ ಹೋಗಲ್ಲ. ಅವರು ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಮುಸ್ಲಿಮರು, ಅವ್ರದ್ದಾಯ್ತು, ಅವ್ರ ಬಿಸ್ನೆಸ್ ಆಯ್ತು, ಅವ್ರ ವ್ಯಾಪಾರ ಆಯ್ತು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನುಳಿದಂತೆ ಇಲ್ಲೆಲ್ಲ ಯುದ್ಧದ ವಾತಾವರಣ ಇದ್ದೇ ಇರುತ್ತೆ. ಇರಾನ್ ನಲ್ಲಿ, ಇರಾಕ್ ನಲ್ಲಿ, ಸಿರಿಯಾದಲ್ಲಿ, ಜೋರ್ಡಾನ್ ನಲ್ಲಿ, ಯೆಮನ್ ನಲ್ಲಿ, ನಿಮಗೆ ಗೊತ್ತಿರುವಂತ ಸಂಗತಿ ಅದು. ಓಕೆ, ಇದರಿಂದ ಮುಂದೆ ಪಾಸ್ ಆಗೋಣ. ಹಾಗೆ ಇರಾನ್ ಯಾವ್ಯಾವ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿದೆ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಗಲ್ಫ್ ರಾಷ್ಟ್ರಗಳ ಮೇಲೆ. ಯಾವ್ದಾದ್ರು ಗಲ್ಫ್ ರಾಷ್ಟ್ರ 6 ರಾಷ್ಟ್ರಗಳು ಬರುತ್ತೆ. ಕುವೈತು, ಬಹರೇನು, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಂದ್ರೆ ಇದರ ಒಳಗಡೆ ನಿಮಗೆ ದುಬೈ, ಅಬುದಾಬಿ, ಶಾರ್ಜಾ, ಒಟ್ಟು 6 ರಾಜ್ಯಗಳು ಬರುತ್ತೆ. ಇನ್ನುಳಿದಂತೆ ಓಮನ್,
ಇವಿಷ್ಟಿದ್ದಾವಲ್ಲ ಇವು ಗಲ್ಫ್ ರಾಷ್ಟ್ರಗಳು, ಅಂದ್ರೆ ಕೊಲ್ಲಿ ಸಮುದ್ರದ ತೀರದಲ್ಲಿ ಬರುವಂತ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳು, ಯಾರ ಸುದ್ದಿಗೂ ಹೋಗದಂತ ರಾಷ್ಟ್ರಗಳು. ಈ ರಾಷ್ಟ್ರಗಳ ಮೇಲೆ ಇದೀಗ ಇರಾನ್ ದಾಳಿ ಮಾಡ್ತಿದೆ. ಕಾರಣ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಅಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಜೊತೆಗೆ ಆ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒತ್ತಡವನ್ನು ಸೃಷ್ಟಿ ಮಾಡಬಹುದು, ಈ ಎಲ್ಲ ಕಾರಣಕ್ಕಾಗಿ. ಹಾಗೆ ಇರಾನ್ ಇರಾಕ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ, ಕಾರಣ ಇರಾಕ್ನಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆ ಇದೆ, ಆ ಕಾರಣಕ್ಕಾಗಿ. ಹಾಗೆ ಸೌದಿ ಅರೇಬಿಯಾದ ಮೇಲೂ ಕೂಡ, ಇದು ಒಂದು ಗಲ್ಫ್ ರಾಷ್ಟ್ರ, ಇದ್ರ ಮೇಲೂ ದಾಳಿ ಮಾಡ್ತಾ ಇದೆ. ಈ ರೀತಿಯಾಗೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಮ್ಯಾಪ್ ನಿಮಗೆ ಅರ್ಥ ಆಯಿತು, ಇಲ್ಲಿರೋದು ಇಸ್ರೇಲ್. ಓಕೆ, ಇಲ್ಲಿಂದ ಹಾಗೆ ಮುಂದೆ ಪಾಸ್ ಆಗೋಣ. ಇದೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಇಮೇಜ್ ಅನ್ನ ನೀವು ನೋಡಲೇಬೇಕು, ಬಹಳ ಡಿಸ್ಟರ್ಬಿಂಗ್ ಆಗಿರುವಂತಹ ಇಮೇಜ್ ಇದು. ಇದು ಸದ್ಯ ಇಡೀ ಜಗತ್ತನ್ನ ತಲ್ಲಣಗೊಳಿಸಿರುವಂತಹ ದೃಶ್ಯ ಇದು. ಮನುಷ್ಯರಾದಂಥವರನ್ನ ಸಹಜವಾಗಿ ಇದು ತಲ್ಲಣಗೊಳಿಸುತ್ತೆ, ಮನುಷ್ಯರಾದವರಿಗೆ ಸಹಜವಾಗಿ ಹೃದಯ ನಡುಗುತ್ತೆ. ಇದೇನು ಅಂದ್ರೆ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ಫೋಟೋ ಇದು. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ನಾನಿಲ್ಲಿ ಖಮೇನಿ ಹತ್ಯೆಗೆ ಸಂಬಂಧಪಟ್ಟಾಗ ಯಾವುದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವುದಿಲ್ಲ. ಖಮೇನಿ ಹತ್ಯೆ ಮಾಡಿದ್ದು ಸರಿನಾ ತಪ್ಪಾ, ಖಮೇನಿ ಏನು ಮಾಡಿಲ್ವಾ, ಅದ್ರ ಬಗ್ಗೆಯೂ ನನ್ನ ವಾದ ಇಲ್ಲ. ನಿಮ್ಮಲ್ಲಿ ಒಂದಷ್ಟು ಜನ ಈ ಫೋಟೋವನ್ನು ತೋರಿಸಿದಾಗ ತಕ್ಷಣಕ್ಕೆ ವಾದ ಮಾಡಬಹುದು, ಖಮೇನಿ 30,000 ರಿಂದ 35,000 ಇರಾನ್ ಜನರನ್ನೇ ಕೊಂದು ಹಾಕಿಬಿಟ್ಟಿದ್ರು, ಅದರ ಪ್ರತಿಫಲ ಇದು ಎನ್ನುವಂತ ರೀತಿಯಲ್ಲಿ. ಅದರ ಪ್ರತಿಫಲ ಇದು ಅಂತ ನಾವು ಯಾವ ಕಾರಣಕ್ಕೂ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಯಾವ ದೃಶ್ಯ ಅಂದ್ರೆ, ಇರಾನ್ನಲ್ಲಿ ಒಂದು ಮಿನಾಬ್ ಎನ್ನುವಂಥ ಶಾಲೆ ಇದೆ, ಹೆಣ್ಣು ಮಕ್ಕಳ ಶಾಲೆ ಅದು. ಆ ಹೆಣ್ಣು ಮಕ್ಕಳ ಶಾಲೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿಯನ್ನ ಮಾಡಿದ್ದಾವೆ. ನೋಡಿ, ಇದು ಬಹಳ ಬೇಸರದ ಸಂಗತಿ. ಇಸ್ರೇಲ್ ಮತ್ತೆ ಅಮೆರಿಕ ಹೇಳ್ತಾ ಇತ್ತು, ನಾವು ಇರಾನ್ ನಾಗರಿಕರಿಗೆ ಯಾವುದೇ ಸಮಸ್ಯೆಯನ್ನ ತಂದೊಡ್ಡೋದಿಲ್ಲ, ನೀವೆಲ್ಲರೂ ಕೂಡ ಮನೆ ಒಳಗಡೆ ಸೇಫ್ ಆಗಿರಿ, ಮನೆಯಿಂದ ಹೊರಗಡೆ ಬರಬೇಡಿ. ನಾವು ಟಾರ್ಗೆಟ್ ಮಾಡ್ತಿರೋದು ನೌಕಾನೆಲೆಗಳನ್ನ, ನಾವು ಟಾರ್ಗೆಟ್ ಮಾಡ್ತಾ ಇರೋದು ಅವರ ಪರಮಾಣು ಸಂಗ್ರಹಗಾರಗಳಿದ್ರೆ, ಹಾಗೆ ಕ್ಷಿಪಣಿಗಳನ್ನೆಲ್ಲ ಸಂಗ್ರಹಿಸಿದ್ರೆ ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೇವೆ, ಹಾಗೆ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದೇವೆ ಅಂತ ಹೇಳಿ ಖಮೇನಿ ಸೇರಿದಂತೆ 48 ಅಧಿಕಾರಿಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಅವರವರ ಸಂಘರ್ಷ ಬಿಟ್ಟಾಕಿ, ಅವರು ದೊಡ್ಡವರ ಪ್ರತಿಷ್ಠೆಯ ಕದನ, ಅದು ದೊಡ್ಡವರು ಸತ್ರು ಹೋಗ್ಲಿ ಬಿಡಿ, ಅದನ್ನು ಬದಿಗಿಡೋಣ. ಆದ್ರೆ ಇವ್ರು ಏನ್ ಪಾಪ ಮಾಡಿದ್ರು? ಸಾವನ್ನಪ್ಪಿದ್ದು ಒಬ್ರಿಬ್ರಲ್ಲ, ಬರೋಬ್ಬರಿ 170 ಹೆಣ್ಣು ಮಕ್ಕಳು. ಮನುಷ್ಯರಾದವರಿಗೆ ಇದು ಹೃದಯ ನಡುಗಿಸುತ್ತೆ, ಮನುಷ್ಯರಾದವರಿಗೆ ಇದು ಸಂಕಟವಾಗುವಂತ ಸುದ್ದಿ. ಮತ್ತೆ ಇದರಲ್ಲಿ ಬಂದು ನೀವು ಆ ರೀತಿಯಾಗಿ ಹೇಳಕ್ ಹೋಗ್ಬೇಡಿ. ಅಂದ್ರೆ ಖಮೇನಿ ಎಷ್ಟು ಜನರನ್ನು ಕೊಂದು ಹಾಕಿದ್ರು, ಅದರ ಪರಿಣಾಮ ಅವ್ರು ಎದುರಿಸಲೇಬೇಕು ಎನ್ನುವ ರೀತಿಯಲ್ಲಿ. ಇವ್ರು ಏನ್ ತಪ್ಪು ಮಾಡಿದ್ರು? ಸಾಧ್ಯ ಇದ್ರೆ ಗೂಗಲ್ನಲ್ಲಿ ಆ ಹೆಣ್ಮಕ್ಳ ಫೋಟೋ ಸಿಗುತ್ತೆ, ಒಮ್ಮೆ ಹೋಗಿ ನೋಡಿ ಆ ಹೆಣ್ಣುಮಕ್ಕಳ ಫೋಟೋ. ಎಂಥವರಿಗೂ ಹೊಟ್ಟೆ ಉರಿಯುತ್ತೆ. ಆ ಹೆಣ್ಣು ಮಕ್ಕಳ ಪೋಷಕರಂತೂ ಯಾವ ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೆ, ನಾವೇನ್ ತಪ್ಪು ಮಾಡಿದ್ವಿ ಸ್ವಾಮಿ ಅಂತ ಅವ್ರು ಕೇಳ್ತಿದ್ದಾರೆ. ನಿಮ್ಮ ನಡುವಿನ ಸಂಘರ್ಷ, ನಿಮ್ಮ ನಡುವಿನ ಏನೋ ಪ್ರತಿಷ್ಠೆಯ ಕದನ ಅದು. ಇರಾನ್ನಲ್ಲಿ ಇರುವಂತ ಎಲ್ಲರೂ ಕೂಡ ಖಮೇನಿನ ಒಪ್ಕೊಂಡಿರ್ಲಿಲ್ಲ, ನಮ್ಮಲ್ಲೂ ಕೂಡ ಒಂದಷ್ಟು ವೈರುಧ್ಯಗಳಿತ್ತು, ಬೇರೆ ಬೇರೆ ಸಮಸ್ಯೆಗಳಿತ್ತು. ಹೀಗಿರುವಾಗ ನೀವು ಖಮೇನಿ ಮೇಲಿನ ದ್ವೇಷಕ್ಕೆ, ಖಮೇನಿ ಪರಮಾಣು ಸಂಗ್ರಹ ಮಾಡಿದ್ರು ಎನ್ನುವಂತ ಸಿಟ್ಟಿಗೆ ನಮ್ಮ ಮನೆ ಮಕ್ಕಳನ್ನ ಯಾಕೆ ಸಾಯಿಸಿದ್ರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಇಸ್ರೇಲ್ ಅಮೆರಿಕ ಬೆಂಬಲಕ್ಕೆ ಯಾರು ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. 20 ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿದ್ದಾರೆ. ಇಸ್ರೇಲ್ ಯಾವಾಗಲೂ ಹೇಳ್ತಾ ಇತ್ತು, ನನ್ನ ದಾಳಿ ಅತ್ಯಂತ ನಿಖರವಾಗಿರುತ್ತೆ ಅಂತ. ಅಂದ್ರೆ ಖಮೇನಿ ಕೊಲ್ಲಬೇಕು ಅಂತ ಖಮೇನಿ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಖಮೇನಿ ಕಚೇರಿಗೆ ಹೋಗಿ ಬೀಳುತ್ತೆ ಎನ್ನುವ ರೀತಿಯಲ್ಲಿ ಇಸ್ರೇಲ್ ಹೇಳ್ತಾ ಇತ್ತಲ್ಲ. ಹಾಗಾದ್ರೆ ಇಲ್ಲಿ ಸ್ಕೂಲನ್ನೇ ಟಾರ್ಗೆಟ್ ಮಾಡಿದ್ರೆ, ಹಾಗಾದ್ರೆ ಸ್ಕೂಲನ್ನ ಟಾರ್ಗೆಟ್ ಮಾಡಿ ಮಕ್ಕಳನ್ನ ಕೊಂದು ಏನ್ ಸಾಧಿಸೋದಿಕ್ಕೆ ಹೊರಟಿದ್ದೀರಿ ನೀವು? ನಿಮ್ಮ ಸಂಘರ್ಷ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಇಗೋ ಕ್ಲಾಶ್ಗೆ ಈ ಮಕ್ಕಳು ಏನ್ ತಪ್ಪು ಮಾಡಿದ್ರು? ನೋಡಿ, ಸಾಮೂಹಿಕವಾದಂಥ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಸದ್ಯ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಜನರು ಸೇರಿದ್ರು, ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು, ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. 14 ಶಿಕ್ಷಕರು ಸಾವನ್ನಪ್ಪಿದ್ದಾರೆ, ಹಾಗೆ 170 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದೊಂದು ರೀತಿಯಲ್ಲಿ ಎಂಥವ್ರನ್ನು ಕೂಡ ಡಿಸ್ಟರ್ಬ್ ಮಾಡುವಂಥ ವಿಚಾರ. ಒಟ್ಟಾರೆಯಾಗಿ ಇರಾನ್ನಲ್ಲಿ 700ಕ್ಕೂ ಅಧಿಕ ಮಂದಿ ಇಲ್ಲಿಯವರೆಗೆ ಸಾವನ್ನಪ್ಪಿದ್ದಾರೆ. ಓಕೆ, ಇದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಭಾರತಕ್ಕೆ ಶಾಕ್ ಅಂತೇಳಿ ತಮ್ಮನೇಲಿ ಮೆನ್ಷನ್ ಮಾಡಿದ್ನಲ್ಲ, ಅದು ಭಾರತಕ್ಕೆ ಮಾತ್ರ ಅಲ್ಲ, ಭಾರತದ ಆಸುಪಾಸು ರಾಷ್ಟ್ರಗಳಿಗೂ ಒಂದು ರೀತಿಯಲ್ಲಿ ಶಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇನು ಅಂತ ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ಮೊನ್ನೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಇದನ್ನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಯಾರಾದರೂ ಹೊಸ ವ್ಯೂವರ್ಸ್ ಇದ್ರೆ. ಮೊನ್ನೆ ಎಲ್ಲ ಹೇಳಿದ್ದೆ ಇದು ಏನು ಎತ್ತ ಅಂತ ಹೇಳಿ. ಹರ್ಮುಜ್ ಜಲಸಂಧಿ ಅಂತ ಹೇಳಿ ಕರಿತೀವಿ. ಏನಕ್ಕಿದು ಭಾರತಕ್ಕೆ ಮುಖ್ಯ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಭಾರತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನ್ಯಾಚುರಲ್ ಗ್ಯಾಸ್, ಅದೇ ರೀತಿಯಾಗಿ ಕಚ್ಚಾ ತೈಲವನ್ನ, ಪೆಟ್ರೋಲ್ ಡೀಸೆಲ್ನ ಕಚ್ಚಾ ತೈಲವನ್ನ 88% ಹೊರಗಡೆ ದೇಶಗಳಿಂದ ತರಿಸ್ಕೊಳ್ಳುತ್ತೆ. ಇನ್ನುಳಿದಂತೆ 12% ಮಾತ್ರ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುತ್ತೆ. ಇನ್ನುಳಿದಂತೆ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 60% ಡಿಪೆಂಡ್ ಆಗಿರೋದು ಈ ಮಿಡಲ್ ಈಸ್ಟ್ ಕಂಟ್ರೀಸ್ಗಳ ಮೇಲೆ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಭಾರತ ಡಿಪೆಂಡ್ ಆಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಯಾಕೆ ಅಷ್ಟು ಶ್ರೀಮಂತ ಅಂದ್ರೆ, ಅವ್ರ ಬಳಿ ಆಯಿಲ್ ಇದೆ, ಅಂದ್ರೆ ಕಚ್ಚಾ ತೈಲ ಇದೆ. ಆ ಕಾರಣಕ್ಕಾಗಿ ಆ ಕಚ್ಚಾ ತೈಲದ ಮೇಲೆ ಕಣ್ಣು ಹಾಕಿಯೇ ಅಮೆರಿಕ ಆಗಾಗ ಅಲ್ಲಿ ತನ್ನ ಹಿಡಿತವನ್ನು ಸಾಧಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು ಬಿಡಿ. ಓಕೆ, ಭಾರತ ಈಗ ಪ್ರಮುಖವಾಗಿ ಮುಂಚೆ ಇರಾನಿಂದಲೂ ಕೂಡ ಭಾರತ ಸಾಕಷ್ಟು ತೈಲವನ್ನ ಖರೀದಿ ಮಾಡ್ತಾ ಇತ್ತು. ಆದ್ರೆ ಅಮೆರಿಕದ ಒತ್ತಡದ ಕಾರಣಕ್ಕಾಗಿ ಭಾರತ
ಇರಾನ್ನಿಂದಲೂ ಕೂಡ ದೂರ ಆಗುವ ಪರಿಸ್ಥಿತಿ ಎದುರಾಯಿತು, ರಷ್ಯಾದಿಂದಲೂ ಕೂಡ ದೂರ ಆಗುವಂತ ಪರಿಸ್ಥಿತಿ ಎದುರಾಯಿತು ತೈಲದ ವಿಚಾರದಲ್ಲಿ. ಹೀಗಾಗಿ ಭಾರತ ಏನ್ ಮಾಡ್ತಿತ್ತು ಅಂದ್ರೆ ಮಿಡಲ್ ಈಸ್ಟ್ ಕಂಟ್ರಿಗಳು ಇರಾಕ್ನಿಂದ, ಕತಾರಿಂದ, ಕುವೈತಿಂದ, UAE-ಯಿಂದ, ಓಮನ್ನಿಂದ, ಸೌದಿ ಅರೇಬಿಯಾದಿಂದ ಎಲ್ಲ ರಾಷ್ಟ್ರಗಳಿಂದ ಭಾರತ ತೈಲವನ್ನು ಖರೀದಿ ಮಾಡ್ತಾ ಇತ್ತು. 60% ತೈಲಕ್ಕೆ ಈ ರಾಷ್ಟ್ರಗಳ ಮೇಲೆ ಭಾರತ ಡಿಪೆಂಡ್ ಆಗಿತ್ತು. ಈಗ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಿಮಗೆ ಮೊದಲು ಆ ಹರ್ಮೂಜ್ ಜಲಸಂಧಿ ಏನು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ ನೋಡಿ. ಒಂದು ವೇಳೆ ಗಮನಿಸ್ತಾ ಇದ್ರಲ್ಲ, ನಿಮಗೆ ಇಲ್ಲಿ ಸೌದಿ ಅರೇಬಿಯಾ ರಾಷ್ಟ್ರ ಇದೆ, ಮೇಲ್ಗಡೆ ಹೋದ್ರೆ ನಿಮಗೆ ಇರಾಕ್ ಇದೆ, ಈ ಕಡೆ ಇರಾನ್ ಇದೆ, UAE ಇದೆ, ಓಮನ್ ಇದೆ, ಹಾಗೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಕುವೈತು, ಬಹರೇನು, ಕತಾರು ಈ ಎಲ್ಲ ರಾಷ್ಟ್ರಗಳು ಕೂಡ ಬರುತ್ತೆ. ಈ ರಾಷ್ಟ್ರಗಳು ತೈಲವನ್ನು ಉತ್ಪತ್ತಿ ಮಾಡ್ತಾವಲ್ಲ, ತೈಲವನ್ನು ಉತ್ಪತ್ತಿ ಮಾಡಿದ ಬಳಿಕ ಉದಾಹರಣೆಗೆ ಇರಾಕ್ ಅಂತ ಇಟ್ಕೊಳ್ಳಿ, ಇರಾಕ್ ತೈಲವನ್ನು ಉತ್ಪತ್ತಿ ಮಾಡಿ ಆ ತೈಲವನ್ನ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಹಡಗಿಗೆ ತುಂಬಿಸ್ತಾರೆ. ಸೌದಿ ಅರೇಬಿಯಾ ಕೂಡ ಇಲ್ಲಿ ಹಡಗಿಗೆ ತುಂಬಿಸುತ್ತೆ, ಕುವೈತು, ಬಹರೇನು ಇವರೆಲ್ಲರೂ ಕೂಡ ಇಲ್ಲಿ ಹಡಗಿಗೆ ತುಂಬಿಸ್ತಾರೆ. ತುಂಬಿಸಿದ ಬಳಿಕ ಏನ್ ಮಾಡ್ತಾರೆ, ಈ ರೂಟ್ ನಲ್ಲಿ ಹೀಗೆ ಪಾಸ್ ಆಗ್ತಾ ಹೋಗ್ತಾರೆ. ಈ ರೂಟ್ ನಲ್ಲಿ ಹಡಗುಗಳು ಪಾಸ್ ಆಗುತ್ತೆ. ನಿಮ್ಗೆ ಇನ್ನೊಂದು ಇಮೇಜ್ ಅಲ್ಲಿ ಗೊತ್ತಾಗತ್ತೆ ನೋಡಿ. ನೋಡಿ ಇಲ್ಲಿ ಹಡಗುಗಳು ಈ ರೀತಿಯಾಗಿ ಪಾಸ್ ಆಗ್ತಾ ಬರ್ತವೆ, ಹಿಂಗೆ ಪಾಸ್ ಆಗ್ತಾ ಬಂದು ಅದಾದ ಬಳಿಕ ಈ ಕಡೆ ರೂಟ್ ಇದೆ. ಅವರು ಏನ್ ಮಾಡ್ತಾರೆ, ಇಲ್ಲಿ ಬರ್ತಿದ್ದಾಗೆ ನಿಮಗೆ ಇದು ಪಾಕಿಸ್ತಾನ, ನಿಮಗೆ ಕೆಳಗಡೆ ಹೋದ್ರೆ ನಿಮಗೆ ಭಾರತ ಇದೆ, ಪಕ್ಕದಲ್ಲಿ ನಿಮಗೆ ಆ ಕಡೆ ಹೋದ್ರೆ ನಿಮಗೆ ಚೀನಾ ಇದೆ, ನಿಮಗೆ ದಕ್ಷಿಣ ಕೊರಿಯಾ, ಜಪಾನ್ ಇಂತಹ ರಾಷ್ಟ್ರಗಳಿಗೆ ಇಲ್ಲಿಂದ ತೈಲ ಪೂರೈಕೆ ಆಗ್ತಾ ಇತ್ತು. ಓಕೆನಾ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇಲ್ಲಿವರೆಗೆ 60% ನಮಗೆ ಈ ಮಾರ್ಗದ ಮೂಲಕವೇ ಆಯಿಲ್ ಬರ್ತಾ ಇತ್ತು, ಅಂದ್ರೆ ಕಚ್ಚಾ ತೈಲ ಬರ್ತಾ ಇತ್ತು. ಇದನ್ನ ನಾವು ಹರ್ಮೂಜ್ ಜಲಸಂಧಿ ಅಂತ ಹೇಳಿ ಕರಿತೀವಿ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮಗೆ ಇಲ್ಲೆಲ್ಲ ಸ್ವಲ್ಪ ಅಗಲವಾದಂತ ಪ್ರದೇಶ ಇದೆ, ಇಲ್ಲಿಗೆ ಬರ್ತಾ ಇದ್ದ ಹಾಗೆ ಇದೊಂದು ಚಿಕ್ಕದಾಗಿ ಬಿಡುತ್ತೆ. ನಿಮಗೆ ಈ ಕಡೆ ಓಮನ್ ಇದೆ, ಈ ಕಡೆ UAE ಇದೆ, ಈ ಕಡೆ ಇರಾನ್ ಇದೆಯಲ್ಲ, ಸ್ಟ್ರೈಟ್ ಆಫ್ ಹರ್ಮೂಜ್ ಅಂತ ಹೇಳಿ ಇದನ್ನ ಕರಿತೀವಿ. ಇದರ ಡಿಸ್ಟೆನ್ಸ್ ಏನಿದೆ ಅಂದ್ರೆ ಬರೀ 33 ಕಿಲೋಮೀಟರ್ ಇಲ್ಲಿ ಡಿಸ್ಟೆನ್ಸ್ ಇರೋದು. ಶಿಪ್ ಲೇನ್ ಅಂತ ಮಾಡ್ಕೊಂಡಿದ್ದಾರೆ, ಅದು 3 ಕಿಲೋಮೀಟರ್ ಮಾತ್ರ. ಆ 3 ಕಿಲೋಮೀಟರ್ನಲ್ಲೇ ಶಿಪ್ಗಳೆಲ್ಲವೂ ಕೂಡ ಮೂವ್ ಆಗುತ್ತೆ. ಅಂದ್ರೆ ಡಿಕ್ಕಿ ಹೊಡಿಬಾರ್ದು ಎನ್ನುವ ಕಾರಣಕ್ಕೆ ಇಲ್ಲೇ ಶಿಪ್ಗಳೆಲ್ಲವೂ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಇರಾನ್ ಏನ್ ಮಾಡಿದೆ ಅಂದ್ರೆ, ಈಗ ಈ ಹರ್ಮೂಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇರಾನ್ಗೆ ಸೇರಿದ್ದ ಅಂದ್ರೆ ಇರಾನ್ಗೆ ಸೇರಿದ್ದಲ್ಲ, ಅದು ಅಂತಾರಾಷ್ಟ್ರೀಯ ಹಡಗು ಮಾರ್ಗ. ಅದು ಅಲ್ಲಿ ಬಂದ್ ಮಾಡಿದ್ರೆ ಅದು ಕಾನೂನಿಗೆ ವಿರುದ್ಧವಾಗುತ್ತೆ. ಆದ್ರೆ ಇಂಥ ಸಂದರ್ಭದಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕಂದ್ರೆ ಇರಾನ್ ಹೇಳುತ್ತಾ ಇದೆ ನನಗೆ ಸೇರಿದ್ದು ಅಂತ. UAE, ಓಮನ್ ಅವರಿಗೂ ಒಂದು ಸ್ವಲ್ಪ ಇಲ್ಲಿ ಸೇರಿದ್ದೆಲ್ಲವೂ ಕೂಡ ಇದೆ. ಇರಾನ್ ಹೇಳ್ತಾ ಇದೆ, ಅವ್ರದ್ದು IRGC ಕಮಾಂಡೋ ಇದೆಯಲ್ಲ, ಸೇನಾಪಡೆ ಇದೆಯಲ್ಲ, ಅವ್ರು ಹೇಳ್ತಾ ಇದೆ ನೀವು ಹಡಗು ಹಂಗಾದ್ರೆ ಮೂವ್ ಮಾಡಿ ನೋಡೋಣ, ನೀವು ಯಾರಾದ್ರೂ ಮೂವ್ ಮಾಡಿದ್ರೆ ನಾವು ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿ. ನಿಮ್ಮ ಟ್ಯಾಂಕರ್ಗಳನ್ನ ನಾವು ಹೊಡೆದು ಉಳಿಸ್ಬಿಡ್ತೀವಿ, ಅದ್ರ ಒಳಗಡೆ ಇರುವಂತ ಸಿಬ್ಬಂದಿ ಎಲ್ಲರನ್ನೂ ಕೂಡ ಕೊಂದು ಹಾಕ್ಬಿಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಈ ಕಾರಣಕ್ಕಾಗಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ರೀತಿಯಾಗಿ ಹಡಗುಗಳೆಲ್ಲವೂ ಕೂಡ ನಿಂತಲ್ಲೇ ನಿಂತು ಬಿಟ್ಟಿದ್ದಾವೆ. ಹೆಚ್ಚು ಕಡಿಮೆ 700 ಹಡಗು ಸ್ಟಾಪ್ ಆಗಿದೆ. ಅದರಲ್ಲಿ 27 ಭಾರತದ ಬಾವುಟವನ್ನ ಹೊಂದಿರುವಂತಹ ಹಡಗುಗಳು. ಎಷ್ಟು? 27 ಭಾರತದ ಬಾವುಟವನ್ನ ಹೊಂದಿರುವಂತಹ ಹಡಗುಗಳು. ಹೆಚ್ಚು ಕಡಿಮೆ 10,000 ಕೋಟಿ ಮೆಟೀರಿಯಲ್ ಇದೆ, ತೈಲ ಇದೆ ಅದರಲ್ಲಿ. ಈಗ ಭಾರತಕ್ಕೆ ಈಗ ತೈಲದ ಅಭಾವ ಉಂಟಾಗ್ಬಿಡುತ್ತೆ. ಬರೀ ಭಾರತ ಅಲ್ಲ, ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಹೀಗೆ ಸುತ್ತಮುತ್ತ ಇರುವಂತಹ ಎಲ್ಲ ರಾಷ್ಟ್ರಗಳಿಗೂ ಕೂಡ ತೈಲದ ಅಭಾವ ಉಂಟಾಗುತ್ತೆ. ಭಾರತ ವಿಚಾರಕ್ಕೆ ಬಂದ್ರೆ ಭಾರತ ಹೇಳ್ತಾ ಇದೆ 50 ದಿನಕ್ಕೆ ಬೇಕಾಗುವಷ್ಟು ಇದೆ ಅಂತ ಹೇಳಿ. ಆಮೇಲೆ ನಿಜವಾಗ್ಲೂ ಭಾರತಕ್ಕೆ ಸಮಸ್ಯೆ ಆಗುತ್ತೆ. ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ನ್ಯಾಚುರಲ್ ಗ್ಯಾಸ್ ಸಿಗದಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಡುತ್ತೆ. ಇದು ಈಗ ಇರಾನ್ಗೆ ಭಾರತ ಕೊಡ್ತಿರುವಂತ ಶಾಕ್ ಇದು. ಈಗ ಅಮೆರಿಕ ಹೇಳ್ತಾ ಇದೆ ಇಲ್ಲ, ಹಡಗುಗಳನ್ನ ಮೂವ್ ಮಾಡಿ, ನಾನು ನಿಮಗೆ ಭದ್ರತೆ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಹಡಗಿನ ಮಾಲೀಕರು ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗೆ ಆ ಧೈರ್ಯ ಇಲ್ಲ. ಯಾಕಂದ್ರೆ IRGC ನಿರಂತರವಾಗಿ ಹೊಡಿತಾನೆ ಇದ್ದಾರೆ, ಕ್ಷಿಪಣಿಗಳನ್ನ ಹಾಕ್ತಾನೆ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಹರ್ಮುಜ್ ಜಲಸಂಧಿಯ ವಿಚಾರ. ಅದನ್ನ ಇದೀಗ ಇರಾನ್ ಕಂಪ್ಲೀಟ್ ಬಂದ್ ಮಾಡಿದೆ. ಯುದ್ಧ ಅಂದಾಗ ನಮಗೆ ಅನಿಸ್ತೈತೆ ಎಲ್ಲ ಇರಾನಲ್ಲಿ ಆಗ್ತದೆ, ನಮಗೇನು ಎಫೆಕ್ಟ್ ಅಂತ ಹೇಳಿ. ನಮಗಿದು ಪರಿಣಾಮ ಬೀರುತ್ತೆ. ಇದು ಈಗ ಆತಂಕ ತರುವಂತ ವಿಚಾರ. ಈಗ ರಷ್ಯಾ ಜೊತೆಗೆ ನಾವು ತೈಲ ಖರೀದಿ ಮಾಡ್ತಾ ಇದ್ವಿ, ಆದ್ರೆ ಅದಕ್ಕೂ ಕೂಡ ಅಮೆರಿಕದ ಪರ್ಮಿಷನ್ ಕೇಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅಮೆರಿಕ ಹೇಳಿದೆ ನೀವು ರಷ್ಯಾದಿಂದ ಖರೀದಿ ಮಾಡುವ ಹಾಗಿಲ್ಲ ಅಂತ ಹೇಳಿ. ಎಲ್ಲರ ವಿಚಾರದಲ್ಲಿ ಮೂಗು ತೋರಿಸುವಂತ ಅಮೆರಿಕ ನಮ್ಮ ವಿಚಾರದಲ್ಲೂ ಕೂಡ ಈಗ ಮೂಗು ತೋರಿಸುವ ಹಂತಕ್ಕೆ ಬಂದ್ಬಿಟ್ಟಿದೆಯಲ್ಲ. ಹೀಗಾಗಿ ಭಾರತಕ್ಕೆ ಸಮಸ್ಯೆ ಆಗಿದೆ ಈ ಹರ್ಮುಜ್ ಜಲಸಂಧಿ ವಿಚಾರದಲ್ಲಿ. ಇನ್ನೇನು ಭಾರತಕ್ಕೆ ಸಮಸ್ಯೆ, ಇನ್ನೊಂದೇನು ಶಾಕ್ ಅಂದ್ರೆ, ನಮ್ಮ ಬಾಸ್ಮತಿ ರೈಸ್ ಇತ್ತಲ್ಲ, ಅದಕ್ಕೆ ಅತಿ ಹೆಚ್ಚು ಪರ್ಚೇಸರ್ ಅಂತ ಇದ್ದಿದೆ ಇರಾಕು, ಈ ಎಲ್ಲ ರಾಷ್ಟ್ರಗಳು ಕೂಡ. ಈಗ ಅಕ್ಕಿನೂ ಕೂಡ ಹೋಗದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅಕ್ಕಿಯನ್ನ ಕೇಳೋರೇ ಇಲ್ಲ. ಈಗ ಬಾಸ್ಮತಿ ರೈಸ್ಗೆ ವಿಪರೀತ ಡಿಮ್ಯಾಂಡ್ ಇತ್ತು, ಅದು ಸಮಸ್ಯೆ. ಹಾಗೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಆಗ್ತಿರುವ ಕಾರಣಕ್ಕಾಗಿ ಅಲ್ಲಿ 1 ಕೋಟಿಯಷ್ಟು ಭಾರತೀಯರಿದ್ದಾರೆ, ಅಂದ್ರೆ 90 ಲಕ್ಷದಷ್ಟು ಭಾರತೀಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಇದೀಗ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಇದು ಭಾರತಕ್ಕೆ ಇರಾನ್ ಯುದ್ಧದಿಂದ ಆಗ್ತಿರುವಂತ ಶಾಕ್ ಇದು. ಓಕೆ, ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೇನೆ. ಓಕೆ, ಇದೊಂದು ಮ್ಯಾಪ್ ಅನ್ನು ಗಮನಿಸಿ. ಈಗ ಭಾರತ ಇರಾನ್ ನಡುವೆ ಇರುವಂತಹ ಸಮಸ್ಯೆ ಏನು ಅನ್ನೋದನ್ನು ಗಮನಿಸೋಣ. ಸೋನಿಯಾ ಗಾಂಧಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಭಾರತ ಖಂಡನೆಯನ್ನ ವ್ಯಕ್ತಪಡಿಸ್ತಿಲ್ಲ, ಯಾಕೆ ಎನ್ನುವ ರೀತಿಯಲ್ಲಿ. ಅದೊಂದು ಬೆಳವಣಿಗೆ. ಮತ್ತೊಂದು ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ನಡೆ ಹೇಗಿತ್ತು ಅಂದ್ರೆ, ಇಸ್ರೇಲ್ಗೆ ಬೆಂಬಲ ಕೊಡುವ ರೀತಿಯಲ್ಲಿ ಇತ್ತು.
ಇಸ್ರೇಲ್ ಪ್ರಧಾನಿಗೆ ಫೋನ್ ಮಾಡ್ತಾರೆ. ಅದಾದ ಬಳಿಕ ಗಲ್ಫ್ ರಾಷ್ಟ್ರಗಳು, ಇರಾನ್ನಿಂದ ದಾಳಿಗೆ ಒಳಗಾಗಿರುವಂಥ ಗಲ್ಫ್ ರಾಷ್ಟ್ರಗಳು, ಅಲ್ಲಿ ರಾಜ್ಯರ ಆಳ್ವಿಕೆ ಇದೆ, ಅವರಿಗೂ ಕೂಡ ಫೋನ್ ಅನ್ನ ಮಾಡ್ತಾರೆ. ಅವ್ರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ ಪ್ರಧಾನಿ, ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಮೂಲಕ ಇದೀಗ ಭಾರತ ತಕ್ಷಣಕ್ಕೆ ಆ ರಾಷ್ಟ್ರಗಳ ಜೊತೆಗೆ ನಿಂತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಏನ್ ಸಮಸ್ಯೆ ಇರಾನ್ ಜೊತೆಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇರಾನ್ ಮತ್ತು ಭಾರತ ನಡುವಿನ ಸಂಬಂಧ ಇದೆಯಲ್ಲ, ಇತ್ತೀಚಿನ ಸಂಬಂಧ ಅಲ್ಲ, ತುಂಬಾ ಹಳೆಯ ಸಂಬಂಧ. ಪರ್ಷಿಯನ್ಗಳು ಇದ್ರಲ್ಲ, ಆ ಕಾಲದಿಂದಲೂ ಕೂಡ ಭಾರತ ಮತ್ತು ಇರಾನ್ ನಡುವೆ ಸಂಬಂಧ ಇತ್ತು. ಅದಾದ ಬಳಿಕ ಅಲ್ಲಿ ಪೆಹ್ಲವಿ ಮನೆತನದವರು ಆಳ್ವಿಕೆಗೆ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ತಕ್ಕ ಮಟ್ಟಿಗೆ ಸಂಬಂಧ ಚೆನ್ನಾಗೇ ಇತ್ತು. 79ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ, ಆಗ ಖಮೇನಿ ಆಡಳಿತಕ್ಕೆ ಬರ್ತಾರೆ. ಅದಾದ ಬಳಿಕೂ ಕೂಡ ಭಾರತ ಮತ್ತು ಇರಾನ್ ನಡುವೆ ಸಂಬಂಧ ಚೆನ್ನಾಗೇ ಇತ್ತು. ಒಳ್ಳೆ ವ್ಯಾಪಾರ ವಹಿವಾಟೆಲ್ಲವೂ ಕೂಡ ನಡೀತಾ ಇತ್ತು. ನಾವು ಒಂದಷ್ಟು ವಸ್ತುಗಳನ್ನ ಅವ್ರಿಗೆ ಕೊಡ್ತಾ ಇದ್ವಿ, ಅವ್ರು ಖರೀದಿ ಮಾಡ್ತಾ ಇದ್ರು, ನಮಗೂ ಅವರು ಒಂದಷ್ಟು ವಸ್ತುಗಳನ್ನ ಕೊಡ್ತಾ ಇದ್ರು, ಅವ್ರು ನಮಗೆ ಕಚ್ಚಾ ತೈಲವನ್ನ ಕೊಡ್ತಾ ಇದ್ರು, ರುಪಿಯಲ್ಲೇ ಅವರು ಕಚ್ಚಾ ತೈಲವನ್ನ ನಮಗೆ ಕೊಡ್ತಾ ಇದ್ರು. ಈ ರೀತಿಯಾಗಿ ಸಾಕಷ್ಟು ಸಂದರ್ಭ ಹೆಲ್ಪ್ ಮಾಡಿದ್ದಾರೆ. ಇರಾನಿಂದ ಭಾರತಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಜೊತೆಗೆ ಈ ಚಾಬಹಾರ್ ಪೋರ್ಟ್ ಅನ್ನು ಗಮನಿಸ್ತಾ ಇದ್ದೀವಲ್ಲ, ಇದು ನೀವು ಗಮನಿಸಲೇಬೇಕಾಗಿರುವಂತಹ ವಿಚಾರ. ಇದು ಭಾರತಕ್ಕೆ ನಮ್ಮ ದೇಶದಿಂದ ಆಚೆಗೆ ಒಂದು ಪೋರ್ಟ್ ಇದೆ. ಅದೆಲ್ಲಿ ಅಂದ್ರೆ ಇರಾನ್ನ ಚಾಬಹಾರ್ನಲ್ಲಿ. ಈ ಚಾಬಹಾರ್ ಪೋರ್ಟ್ ಮ್ಯಾಪ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದರಿಂದ ನಿಮಗೆ ಆಗುವಂತ ಹೆಲ್ಪ್ ಏನು ಅಂತ ಹೇಳ್ತೀನಿ ಕೇಳಿ. ತುಂಬಾ ವರ್ಷಗಳಿಂದ ಇದಕ್ಕೆ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲವೂ ಕೂಡ ಆಗ್ತಿತ್ತು. ಅಂತಿಮವಾಗಿ ಇತ್ತೀಚೆಗೆ ಒಪ್ಪಂದ ಎಲ್ಲವೂ ಕೂಡ ಆಗಿತ್ತು. ಈ ಚಾಬಹಾರ್ ಪೋರ್ಟ್ ಮೇಲೆ ಭಾರತ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಎಲ್ಲವನ್ನೂ ಕೂಡ ಮಾಡಿದೆ. ಇದರಿಂದ ಭಾರತ ಪ್ರಯೋಜನ ಏನಪ್ಪಾ ಅಂದ್ರೆ, ಬಂಧುಗಳೇ, ಮುಂಚೆ ಏನಾಗ್ತಿತ್ತು ಅಂದ್ರೆ, ಮಧ್ಯ ಏಷ್ಯಾ ಕಂಟ್ರೀಸ್ಗಳನ್ನು ತಲುಪಬೇಕು ಅಂತ ಆದ್ರೆ, ಅಥವಾ ರಷ್ಯಾ ಅಂತಾರಾಷ್ಟ್ರಗಳು ಅಥವಾ ಮುಂದೆ ಯುರೋಪ್ ಕಂಟ್ರೀಸ್ಗಳನ್ನು ತಲುಪಬೇಕು ಅಂತ ಆಗಿದ್ರೆ, ಭೂಮಾರ್ಗದ ಮೂಲಕವಾಗಿ, ನಮಗೆ ಸಮುದ್ರ ಮಾರ್ಗ ನೇರವಾಗಿ ಎಲ್ಲೂ ಕೂಡ ಇರಲಿಲ್ಲ, ಪಾಕಿಸ್ತಾನದ ಮೂಲಕವೇ ಹೋಗಬೇಕಾಗಿತ್ತು. ಪಾಕಿಸ್ತಾನ ಮೂಲಕ ಹೋಗಿ ಅದಾದ ಬಳಿಕ ಅಫ್ಘಾನಿಸ್ತಾನ, ಆ ನಂತರ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಬೇಕಾಗಿತ್ತು. ಆದ್ರೆ ಆ ಬಳಿಕ ಏನಾಗ್ಬಿಡ್ತು ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತ ಸಂಬಂಧ ಹಾಳಾಗ್ಬಿಡ್ತಲ್ಲ, ಹೀಗಾಗಿ ಪಾಕಿಸ್ತಾನದ ಮೂಲಕ ಹೋಗೋದಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ನಮಗೆ ಇರಾನ್ ಈ ಚಾಬಹಾರ್ ಪೋರ್ಟ್ ನ ವ್ಯವಸ್ಥೆಯನ್ನು ಮಾಡಿಕೊಡ್ತು. ಇದರಿಂದ ನಾವು ಪ್ರಯೋಜನ ಏನಾಯ್ತು ಅಂದ್ರೆ ನೋಡಿ, ಈಗ ಮುಂಬೈ ಹಾಗೆ ಗುಜರಾತ್ನ ಪೋರ್ಟ್ ಇಂದ ಭಾರತ ಹೊರಡ್ತು ಅಂತ ಆದ್ರೆ, ಭಾರತದ ಮೆಟೀರಿಯಲ್ಸ್ಗಳು ಸೀದಾ ಆರಾಮಾಗಿ ಚಾಬಹಾರ್ ಪೋರ್ಟ್ಗೆ ಹೋಗ್ತಾ ಇದ್ವು. ಚಾಬಹಾರ್ ಪೋರ್ಟ್ ಇಂದ ಒಂದು ಒಳ್ಳೆ ಹೆದ್ದಾರಿ ಇದೆ ಅಫ್ಘಾನಿಸ್ತಾನಕ್ಕೆ, ಆರಾಮಾಗಿ ಅಫ್ಘಾನಿಸ್ತಾನಕ್ಕೆ ಹೋಗಿ ತಲುಪ್ತಾ ಇತ್ತು. ಅದೇ ರೀತಿಯಾಗಿ ಅಫ್ಘಾನಿಸ್ತಾನದಿಂದಲೂ ಅಥವಾ ಇರಾನ್ ಮೂಲಕವೋ ಇಲ್ಲಿ ಟರ್ಕಿಮಿನಿಸ್ತಾನ್ ಬರುತ್ತೆ, ತಜಿಕಿಸ್ತಾನ್, ಕರ್ಗಿಸ್ತಾನ್ ಎಲ್ಲವೂ ಕೂಡ ಬರ್ತವೆ. ಎಲ್ಲ ರಾಷ್ಟ್ರಗಳಿಗೂ ಕೂಡ ಹೋಗ್ತಾ ಇತ್ತು. ಮುಂದೆ ರಷ್ಯಾಗೂ ಕೂಡ ಹೋಗ್ತಾ ಇತ್ತು. ಅದೇ ರೀತಿಯಾಗಿ ಬೇರೆ ಯುರೋಪ್ ಕಂಟ್ರೀಸ್ಗಳಿಗೂ ಕೂಡ ಹೋಗ್ತಾ ಇತ್ತು. ಇರಾನ್ ನಮಗೆ ಕೊಟ್ಟಿರುವಂತಹ ದೊಡ್ಡ ಸಹಾಯ ಈ ಚಾಬಹಾರ್ ಪೋರ್ಟ್. ಇದೇನೋ ಓಕೆ, ಅದರ ಸಮಸ್ಯೆ ಏನು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಖಮೇನಿಯ ಹೇಳಿಕೆಗಳಿಂದ ಭಾರತಕ್ಕೆ ಆಗಿರುವಂತಹ ಸಮಸ್ಯೆ. ಅದು ಯಾವ್ಯಾವ ಹೇಳಿಕೆ ಇತ್ತೀಚೆಗೆ ಸಮಸ್ಯೆ ಆಗಿತ್ತು ಅನ್ನೋದು ಗಮನಿಸ್ತಾ ಹೋಗೋಣ. 2017ರಿಂದ ಇತ್ತೀಚಿನವರೆಗೂ ಕೂಡ ಭಾರತಕ್ಕೆ ಒಂದಷ್ಟು ಸಮಸ್ಯೆ ಎಲ್ಲವೂ ಕೂಡ ಖಮೇನಿ ಹೇಳಿಕೆಯಿಂದ ಆಗಿದೆ. ಏನೇನು? ಹೇಳಿಕೆ ನಂಬರ್ 1, 2024 ಸೆಪ್ಟೆಂಬರ್ ಸಂದರ್ಭದಲ್ಲಿ ಬಂದಂತ ಹೇಳಿಕೆ. ಖಮೇನಿ ಹೇಳಿಕೆಯನ್ನು ಕೊಡ್ತಾರೆ. ಜಗತ್ತಿನಾದ್ಯಂತ ಮುಸ್ಲಿಮರು ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ಅವರು ಉಲ್ಲೇಖ ಮಾಡುವ ಸಂದರ್ಭದಲ್ಲಿ, ಭಾರತ, ಗಾಜಾ ಹಾಗೆ ಮ್ಯಾನ್ಮಾರ್ ದೇಶಗಳಲ್ಲಿ ಮುಸ್ಲಿಮರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಹೀಗಾಗಿ ನಾವು ಮೌನವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗಾಜಾ, ಮ್ಯಾನ್ಮಾರ್ ಜೊತೆಗೆ ಭಾರತವನ್ನ ಹೋಲಿಕೆ ಮಾಡಿಬಿಟ್ಟಿದ್ರು. ಇದು ನಾವು ಖಂಡನೆಯನ್ನ ವ್ಯಕ್ತಪಡಿಸಿದ್ವಿ. ಇನ್ನೊಂದು ನಮಗೆ ಅವ್ರ ಜೊತೆಗೆ ಆಗಿರುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ, ಭಾರತದಲ್ಲಿನ ಅಲ್ಪಸಂಖ್ಯಾತ ಮುಸ್ಲಿಮರನ್ನು ದಮನಿತರು ಅಂತ ಬಿಂಬಿಸುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಯಾವಾಗ? ದೆಹಲಿಯಲ್ಲಿ ಗಲಭೆ ಆಗಿತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ. ಆಗ ಹೇಳಿದ್ರು ಅವರು, ಭಾರತದಲ್ಲಿ ಮುಸ್ಲಿಮರನ್ನ ಇದು ಮಾಡಲಾಗ್ತಿದೆ ಅಥವಾ ಮುಸ್ಲಿಮರು ದಮನಿತರು ಎನ್ನುವ ರೀತಿಯಲ್ಲಿ, ಹೀಗಾಗಿ ಇಡೀ ಜಗತ್ತಿನಲ್ಲಿರುವಂತಹ ಮುಸ್ಲಿಮರು ಅವರ ಪರವಾಗಿ ಒಗ್ಗೂಡಬೇಕು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಲ್ಲಿ ಬಂದಾಗ ಆಗಲೂ ಕೂಡ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ? ಕಾಶ್ಮೀರದ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಭಾರತ ಸರ್ಕಾರವು ಕಾಶ್ಮೀರ ವಿಷಯದಲ್ಲಿ ನ್ಯಾಯಯುತವಾದಂಥ ನೀತಿಯನ್ನು ಅನುಸರಿಸಬೇಕು ಎನ್ನುವ ರೀತಿಯಲ್ಲಿ ಭಾರತ ಆಗ ಅವರ ರಾಯಭಾರಿ ಅಧಿಕಾರಿಗಳನ್ನು ಕರೆಸಿಕೊಂಡು ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಅಂದ್ರೆ ಚಾಬಹಾರ್ ಪೋರ್ಟ್ ವ್ಯಾಪಾರ ಇದರ ನಡುವೆಯೂ ಕೂಡ ಭಾರತಕ್ಕೆ ಇರಾನ್ ವಿಚಾರದಲ್ಲಿ ಇದ್ದಂತ ಆಕ್ಷೇಪ ಅಂದ್ರೆ ಇದು, ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಂಧುಗಳೇ, ಒಟ್ಟಾರೆ ಇಷ್ಟು ಬೆಳವಣಿಗೆ ಆಗಿದೆ. ನಿಮ್ಗೆ ಏನ್ ಅನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.